ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಇಂದು SSLCಯ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನಲ್ಲಿ ಮಿಡ್ ಟರ್ಮ್ ಎಕ್ಸಾಮ್ ನಡೀತಾ ಇದೆ. ಅದಕ್ಕಾಗಿ 50+ ಮಾರ್ಕ್ಸ್ನ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳನ್ನ ಈ ಯೂಟ್ಯೂಬ್ ಚಾನಲ್ನಲ್ಲಿ ತಂದಿದ್ದೀನಿ. ಒಂದೆರಡು ಕ್ವಶನ್ ಪೇಪರ್ಸ್ ಇದಾವೆ. ಕ್ವಶನ್ಸ್ ಪ್ಯಾಟರ್ನ್ ನೋಡ್ಕೊಡ್ರಿ, ಕ್ವಶನ್ಸ್ಗಳನ್ನ ನೋಡ್ಕೊಡ್ರಿ. ಖಂಡಿತವಾಗಿ ನಿಮಗೆ ಏನಾಗ್ತದಪ್ಪ ಅಂದರೆ ಕಾನ್ಫಿಡೆನ್ಸ್ ಹೆಚ್ಚಾಗ್ತದೆ. ಆರಾಮಾಗಿ ನೀವು 50 ಅಬೌವ್ ಸ್ಕೋರ್ಗಳನ್ನು ಮಾಡ್ತೀರಿ. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ಇದೇ ಥರದ ಕ್ವಶನ್ಸ್ಗಳನ್ನ ಕನ್ನಡ, ಹಿಂದಿ ಮತ್ತು ಮ್ಯಾಥಮೆಟಿಕ್ಸಲ್ಲಿ ಕೂಡ ನಾನು ಹಾಕಿದ್ದೆ. ಸೊ ಇವತ್ತು ಇಂಗ್ಲೀಷ್ನಲ್ಲಿ ಹಾಕ್ತಾ ಇದ್ದೀವಿ. ಎಲ್ಲ ವಿಷಯಗಳಲ್ಲಿನೂ ಕೂಡ ಇದ್ದಾವೆ. ತಾವು ಹಿಂದಿನ ವಿಡಿಯೋ ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ. FASA ಎಕ್ಸಾಮ್ 2023-24 ಅಲ್ಲಿ ಹೋಗಿ ತಾವುಗಳು ನೋಡ್ಬೋದು. ಇದಕ್ಕೆ ಉತ್ತರಗಳು ಬೇಕಿದ್ದರೆ ಕಮೆಂಟಲ್ಲಿ ಹಾಕಿದರೆ ಖಂಡಿತವಾಗಿ ಆನ್ಸರ್ಸ್ಗಳನ್ನು ಕೊಡ್ತೀನಿ. ಸೊ ಫಸ್ಟ್, ಪ್ರತಿ ಕ್ವಶನ್ ಪೇಪರಲ್ಲಿನೂ ಕೂಡ ಒಂದು ಕ್ವಶನ್ ಟ್ಯಾಗನ್ನು ಕೇಳಿರ್ತಾರೆ. ಸೊ ಕ್ವಶನ್ ಟ್ಯಾಗ್ ನಿಯಮಗಳನ್ನು ನೋಡ್ಕೊಂಡು ಹೋಗಿ. ಸ್ಟೂಡೆಂಟ್ಸ್ ವರ್ಕ್ ಹಾರ್ಡ್ ಅಂತ ಇದೆ, ಏನಾಗ್ತದೆ. ನೆಕ್ಸ್ಟ್, ಈಫ್ ಕ್ಲಾಸ್ಗಳನ್ನು ಬಳಸ್ತಕ್ಕಂಥದ್ದಿದೆ. ಸೊ ಅದು ಕೂಡ ವೇರಿ ಆಗಿರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೇ ಕ್ವಶನ್ಸ್. ಇದು ಕೂಡ ಪ್ರತಿ ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿ ಈಫ್ ಕ್ಲಾಸ್ ಬಗ್ಗೆ ಒಂದು ಇರ್ತದೆ. ಸೊ ನೆಕ್ಸ್ಟ್ ಇರ್ತಕ್ಕಂಥದ್ದು ಲ್ಯಾಂಗ್ವೇಜ್ ಫಂಕ್ಷನ್ ಬಗ್ಗೆ ಒಂದು ಕ್ವಶನ್ ಬಂದಿರ್ತದೆ. ಅದು ಆಫರಿಂಗ್ ಹೆಲ್ಪ್ ಆಗಿರ್ಬೋದು, ಆಸ್ಕಿಂಗ್ ಅಡ್ವೈಸ್ ಆಗಿರ್ಬೋದು, ಗಿವಿಂಗ್ ಅಡ್ವೈಸ್ ಆಗಿರ್ಬೋದು, ಗಿವಿಂಗ್ ಸಜೆಷನ್ ಅಂತಕ್ಕಂಥದ್ದು ಆಗಿರ್ಬೋದು. ಇನ್ನು ನೆಕ್ಸ್ಟ್ ನಾನ್ ಇನ್ಫಿನಿಟಿವ್ ವರ್ಬ್ ಅಂತ ಕೇಳಿದ್ದಾರೆ. ಸೊ ಅದರಲ್ಲಿ ಯಾವುದು ಇದೆ ಅನ್ನೋದನ್ನು ನಿಮಗೆ ಕೇಳಲಿಕ್ಕೆ ಹೇಳಿದ್ದಾರೆ. ಈ ಕ್ವಶನ್ ಪೇಪರಲ್ಲಿ ಇಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದ್ದರೆ, ಈ ಕ್ವಶನ್ ಪೇಪರಲ್ಲಿ ಇರ್ತಕ್ಕಂಥ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ 4 ಯಾವ್ಯಾವು ಇದಾವೆ ಅಂತಂದರೆ, ಸೊ ಫಸ್ಟ್ ಒನ್ ಇಸ್ ದ ಕ್ವಶನ್ ಟ್ಯಾಗ್ ಇದೆ. ಸುಜಯ್ ರೈಟ್ಸ್ ಅ ಪೋಯಮ್ ಅಂತ ಇದೆ. ಇದ್ರದ್ದು ಕ್ವಶನ್ ಟ್ಯಾಗ್ ಏನಾಗ್ತದೆ ಅಂತ ಕೇಳಿದ್ದಾರೆ. ಸೊ ನೆಕ್ಸ್ಟ್ ಇಲ್ಲಿನೂ ಕೂಡ ಲ್ಯಾಂಗ್ವೇಜ್ ಫಂಕ್ಷನ್ ಕೇಳಿದ್ದಾರೆ. ವಿಲ್ ಯು ಪ್ಲೀಸ್ ಹೆಲ್ಪ್ ಮೀ ಅಂತ ಇದೆ. ಸೊ ಏನದು ರಿಕ್ವೆಸ್ಟ್ ಆಯಿತು, ಆರ್ಡರ್ ಆಯಿತು, ಸಜೆಷನ್ ಆಯಿತು, ಅಡ್ವೈಸ್ ಆಯಿತು, ರಿಕ್ವೆಸ್ಟ್ ಆಯಿತು. ನೆಕ್ಸ್ಟ್ ಇರೋದು ಇಲ್ಲಿನೂ ಕೂಡ ಚೂಸಿಂಗ್ ದ ಕರೆಕ್ಟ್ ಈಫ್ ಕ್ಲಾಸ್ ಅಂತ ಕೇಳಿದ್ದಾರೆ. ಸೊ ನೋಡಿ ಅದನ್ನು ಏನಾಗ್ತದೆ ಅನ್ನೋದನ್ನು ನೀವು ಕರೆಕ್ಟಾಗಿ ಅದನ್ನು ಬರೀಬೇಕು. ನೆಕ್ಸ್ಟ್ ಇನ್ಫಿನಿಟಿವ್ ಬರೀಬೇಕು ಅಂತ ಕೇಳ್ತಾರೆ. ಯಾವ ವರ್ಡ್ ಜೊತೆ ಟು ಫಾರ್ಮ್ ಇರ್ತದಲ್ಲ ಅದು ಇನ್ಫಿನಿಟಿವ್ ಇರ್ತದೆ. ಇಷ್ಟು ಟು ಅಂತಕ್ಕಂಥದ್ದು ಹುಡುಕಿ ಬರೆದ್ರೆ ಸಾಕು, 1 ಮಾರ್ಕ್ಸ್ ಫಿಕ್ಸೇ ಆಯಿತು. ಓಕೆನಾ? ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಯಿತು. ಇನ್ನು ಡೂ ಆಸ್ ಡೈರೆಕ್ಟೆಡ್ದಲ್ಲಿ ಯಾವೆಲ್ಲ ಕ್ವಶನ್ಸ್ಗಳನ್ನು ಇದಾವೆ ಅಂತಂದರೆ, ಸೊ ಇಲ್ಲಿ ಒಂದು ಕ್ವಶನ್ಸ್ ಇದೆ. ಅಪ್ರೋಪ್ರಿಯೇಟಿವ್ ವರ್ಬ್ಗಳನ್ನು ತಾವೇನು ಮಾಡಬೇಕಾಗಿತ್ತು, ಕರೆಕ್ಟ್ ಮಾಡಬೇಕು. I B+ ವರ್ಕ್ ಇನ್ ಇಸ್ರೋ ಅ ಸ್ಟೂಡೆಂಟ್ ಸೈಂಟಿಸ್ಟ್ ಅಂತ ಇದೆ. ನೆಕ್ಸ್ಟ್ ಅಪ್ರೋಪ್ರಿಯೇಟಿವ್ ಪ್ರಿಪೋಸಿಷನ್ ಹಾಕ್ಲಿಕ್ಕೆ ಹೇಳಿದರು. ಐ ಗೆಟ್ ಅಪ್ ಎವ್ರಿ ಡೇ ಡ್ಯಾಶ್ 6 AM ಅಂತ ಇದೆ. ಅದನ್ನು ಕೂಡ ತಾವುಗಳು ನೋಡ್ಕೊಂಡು ಹೋಗಿ. ನೆಕ್ಸ್ಟ್ ಸುಟೇಬಲ್ ಲಿಂಕರ್ಸ್ಗಳನ್ನು ಹಾಕ್ಲಿಕ್ಕೆ ಹೇಳಿದ್ದಾರೆ. ಏನಿತ್ತಂದರೆ, ಐ ವಾಂಟ್ ಟು ಮೀಟ್ ಚೀಫ್ ಮಿನಿಸ್ಟರ್ ಡ್ಯಾಶ್ ಐ ಡಿಸ್ಕಸ್ಡ್ ಅಬೌಟ್ ನ್ಯೂ ಎಜುಕೇಷನ್ ಪಾಲಿಸಿ. ಇನ್ನು ನೆಕ್ಸ್ಟ್ ಇರ್ತಕ್ಕಂಥದ್ದು ಅಪ್ರೋಪ್ರಿಯೇಟಿವ್ ವರ್ಡ್ಸ್ಗಳನ್ನು ಹಾಕ್ಲಿಕ್ಕೆ ಹೇಳಿದ್ದಾರೆ. ಏನಿದೆ, ಮೈ ಐ ಡ್ಯಾಶ್ ಈಸ್ ಕ್ಲಿಯರ್ ಸಿನ್ಸ್ ಲಾಸ್ಟ್ ಆಪರೇಷನ್ ಅಂತ ಇದೆ. ಸೈಟ್ ಅಂತಕ್ಕಂಥದ್ದು SIGT ಸೈಟ್ ಅಂದರೆ ನೋಟ ನೋಡೋದು. ಇನ್ನು ಕೊಲೆಕೇಟಿವ್ಗಳನ್ನು ಸೇವ್ ಇದೆ. ಸೇವ್ದು ಕೊಲೆಕೇಟಿವ್ ಏನಾಗ್ತದ ಅಂತ ಕೇಳಿದ್ದಾರೆ. ಸೇವ್ ಬಾಟಲ್, ಸೇವ್ ಕಲರ್, ಸೇವ್ ಮನಿ, ಸೇವ್ ಪವರ್. ಎಸ್. ನೆಕ್ಸ್ಟ್ ಗಿವ್ ಒನ್ ವರ್ಡ್ ಇದೆ. ಒನ್ ಹೂ ಟ್ರೈನ್ಡ್ ಇನ್ ಡೂಯಿಂಗ್ ಆ್ಯಕ್ಟ್ಸ್ ಆಫ್ ಪಬ್ಲಿಕ್ ಸರ್ವಿಸ್. ಇನ್ನು ವಿಚ್ ಒನ್ ಆಫ್ ದ ವರ್ಡ್ ಈಸ್ ಅ 2 syllable ವರ್ಡ್ ಅಂತ ಕೇಳಿದ್ದಾರೆ. ವಾಚ್, ಅಬೌಟ್, ಲಂಚ್, ಸ್ಲೀಪ್ ಇದೆ. ಇವೇ ಪ್ಯಾಟರ್ನಲ್ಲಿ ಕ್ವಶನ್ಸ್ಗಳು ಬರ್ತಾವೆ. ಕ್ವಶನ್ಸ್ ಇದೆ ಅಲ್ಲ, ಬಟ್ ಕೇಳೋದು ಇವೇ ಮಾತ್ರ ಇದೇ ತನ್ನದು. ಕರೆಕ್ಟ್ ಫಾರ್ಮ್ಗಳನ್ನ ಕೇಳಿದ್ದಾರೆ. ವಿ ಲೈಕ್ ಜಿನರಸ್ ಆಫ್ ಅಮೆರಿಕನ್ಸ್ ಆ್ಯಂಡ್ ಡಾನ್ ಅನ್ಸೆಂಬಲ್ ಅಂತ ಕೇಳಿದರೆ ಜನರೇಷನ್ ಅಂತ ಆಗಬಹುದು. ನೋಡಿ ಕರೆಕ್ಟ್ ಇದೆ ಏನಂತ. ಇನ್ನು ಫ್ರೇಮ್ ಕ್ವಶನ್ ಮಾಡಬೇಕು. ಟ್ರೀಸ್ ಇನ್ ದ ಆರ್ಚರ್ಡ್ ಅಂತ ಇದೆ. ಇದನ್ನು ಬರುವಾಗೆ ಕ್ವಶನ್ಸ್ಗಳನ್ನ ಫ್ರೇಮ್ ಹಾಕಬೇಕು. ಕಂಪ್ಯಾರಿಟಿವ್ ಡಿಗ್ರಿಗೆ ಅದನ್ನು ಚೇಂಜ್ ಮಾಡಿಕೊಡ್ರಿ. ನೆಕ್ಸ್ಟ್ ಇರೋದು ರಿಪೋರ್ಟೆಡ್ ಸ್ಪೀಚನ್ನು ಬರಲಿಕ್ಕೆ 16 ಕ್ವಶನ್ಸ್ ಇತ್ತು. ಈ ಕ್ವಶನ್ ಪೇಪರಲ್ಲಿ ಏನು ಕೇಳಿದ್ದಾರೆ ಅಂತಂದರೆ, ನವ್ಯ ಡ್ಯಾಶ್ ಟು TV ಎವ್ರಿ ನೈಟ್ ಅಂತ ಕೇಳಿದ್ದಾರೆ. ವಾಚ್ದು ಏನಾಗ್ತದೆ, ಟೆನ್ಸ್ ಫಾರ್ಮನ್ನು ನೋಡ್ರಿ. ಇನ್ನು ಸುಟೇಬಲ್ ಪ್ರಿಪೋಸಿಷನ್ ಹಾಕಬೇಕಾಗಿತ್ತು. ದ ಗರ್ಲ್ ಲುಕ್ಡ್ ಡ್ಯಾಶ್ ಹರ್ ಫ್ರೆಂಡ್ ಇನ್ ಡಿಸ್ಬಿಲೀಫ್. ಇನ್ನು ಇಲ್ಲಿರ್ತಕ್ಕಂಥದ್ದು ಅಪ್ರೋಪ್ರಿಯೇಟಿವ್ ಲಿಂಕರ್ಗಳನ್ನು ಹಾಕ್ಲಿಕ್ಕೆ ಹೇಳಿದ್ದಾರೆ. ಆಮೇಲೆ ಸುಟೇಬಲ್ ಆರ್ಟಿಕಲನ್ನು ಕೇಳಿದ್ದಾರೆ. ಕೊಲೆಕೇಟಿವ್ ಡೆಬಿಟ್ ಇದೆ, ಡೆಬಿಟ್ ಕಾರ್ಡ್ ಆಗ್ತದೆ. ಓಕೆ. ನೆಕ್ಸ್ಟ್ ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್. ನಾಲೆಜ್ ಅಂತಕ್ಕಂಥದ್ದು ಏನಂತ ಕೇಳಿದ್ದಾರೆ, ಅದು ಯಾವ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಬರ್ತದೆ. ನೆಕ್ಸ್ಟ್ 1 syllable ವರ್ಡ್ ಕೇಳಿದ್ದಾರೆ. ಲೇಸಿ, ಯುನಿಟಿ, ಕ್ವಿಕ್, ಇಂಡೆಕ್ಸ್ ಅಂತ ಅದ. ನೆಕ್ಸ್ಟ್ ಇಲ್ಲಿರ್ತಕ್ಕಂಥದ್ದು ಕರೆಕ್ಟ್ ಫಾರ್ಮ್ ಕೇಳಿದ್ದಾರೆ. ಅಟ್ಯಾಚ್ದು ಕರೆಕ್ಟ್ ಫಾರ್ಮ್ ಏನು ಅಂತ. ಇನ್ನು ನೆಕ್ಸ್ಟ್ ಫ್ರೇಮ್ ಕ್ವಶನ್ ಮಾಡಬೇಕಾಗದ. at 10 AM ಅಂತಕ್ಕಂಥದ್ದು ಅದನ್ನು ಕ್ವಶನ್ ಆಗೋ ಹಾಗೆ ಒಂದು ಫ್ರೇಮ್ ಮಾಡಬೇಕು. ಪ್ಯಾಸಿವ್ ವಾಯ್ಸ್ ಕೇಳಿದ್ದಾರೆ. ಕಿರಣ ಗೇವ್ ಅ ಸ್ಟ್ರೇಂಜ್ ಲುಕ್ ಅಂತಿದೆ. ಆ್ಯಕ್ಟಿವ್ ಅಲ್ಲದ ಪ್ಯಾಸಿವಲ್ಲಿ ಮಾಡಿ. ಸೂಪರ್ಲೇಟಿವ್ ಡಿಗ್ರಿಗೆ ಚೇಂಜ್ ಮಾಡಬೇಕಿತ್ತು. ಶ್ರೇಯಾ ಈಸ್ ಅ ವೈಸರ್ ದ್ಯಾನ್ ಎನಿ ಅದರ್ ಗರ್ಲ್ ಇನ್ ದ ಕ್ಲಾಸಸ್. ನೆಕ್ಸ್ಟ್ ಇಲ್ಲಿನೂ ಕೂಡ ರಿಪೋರ್ಟೆಡ್ ಸ್ಪೀಚ್ ಮಾಡಲಿಕ್ಕೆ ಸೆಂಟೆನ್ಸ್ ಕೊಟ್ಟಿದ್ರು. ಇನ್ನು ಎಡಿಟಿಂಗ್ ಮತ್ತು ಪ್ಯಾರಾಗ್ರಾಫ್ದಲ್ಲಿ ರಿರೈಟಲ್ಲಿ ಏನೇ ಇರ್ತದಂದರೆ, ಸೊ ಸ್ಪೆಷಲಿ ವರ್ಬ್ ಫಾರ್ಮ್ಗಳನ್ನ ಕರೆಕ್ಟ್ ಮಾಡಲಿಕ್ಕೆ ಇಲ್ಲಿ ಕೇಳಿದ್ದಾರೆ. ಇಲ್ಲಿ ಪ್ರೊನೌನ್ ಫಾರ್ಮ್ಗಳನ್ನ ಕರೆಕ್ಟ್ ಮಾಡಲಿಕ್ಕೆ ಕೇಳಿದ್ದಾರೆ. ಆಲ್ರೆಡಿ ತಪ್ಪದ, ಅಲ್ಲಿರ್ತಕ್ಕಂಥ ವರ್ಬ್ ಫಾರ್ಮ್ ತಪ್ಪದ, ಅದನ್ನು ಸರಿಪಡಿಸಬೇಕು.
ಪ್ರೊನೌನು ಕೂಡ ತಪ್ಪಿದೆ, ಅದನ್ನು ಕೂಡ ಸರಿಪಡಿಸಿ ಆಮೇಲೆ ಅದನ್ನು ಹೇಗಿದೆಯೋ ಹಾಗೆ ಪ್ಯಾರಾಗ್ರಾಫಲ್ಲಿ ಬರೋದು, ಎಲ್ಲಿ ಕರೆಕ್ಟ್ ಮಾಡಿರೋ ಅದನ್ನು ಅಂಡರ್ಲೈನ್ ಹಾಕಬೇಕು. ಈ ಕ್ವಶನ್ ಪೇಪರಲ್ಲಿ ಇಲ್ಲಿನೂ ಕೂಡ ವರ್ಬಲ್ ಮಿಸ್ಟೇಕ್ ಇದೆ ಮತ್ತು ಅಡ್ವರಬಲ್ ಮಿಸ್ಟೇಕ್ ಇದೆ. ಇಲ್ಲಿನೂ ಕೂಡ 2 ಮಿಸ್ಟೇಕ್ಸ್ ಇದ್ದಾವೆ, ಅದನ್ನು ಕೂಡ ಸರಿಪಡಿಸಿ ಹೇಗಿದೆಯೋ ಹಾಗೆ ಬರೆದು ಅದನ್ನು ಅಂಡರ್ಲೈನ್ಗಳನ್ನು ಹಾಕಬೇಕು. ರೂಢಿ ಮಾಡಿಕೊಡ್ರಿ, ಅಭ್ಯಾಸ ಮಾಡಿ. ಇನ್ನು ವೆರಿ ಇಂಪಾರ್ಟೆಂಟ್, ನಿಮಗೆ ಯೂಸ್ ಆಗ್ತಕ್ಕಂಥ 2 ಮಾರ್ಕ್ಸ್ ಕ್ವಶನ್ಸ್. ಸೊ ಫಸ್ಟ್ ನೋಡುವ, ಅಮೆರಿಕನ್ಸ್ ವೇರ್ ಜನರಸ್ ಜಸ್ಟಿಫೈ ದ ಸ್ಟೇಟ್ಮೆಂಟ್. ಹೌ ಕ್ಯಾನ್ ಯು ಸೇ ದ್ಯಾಟ್ ಬಾಲೇಶ್ವರ ಹ್ಯಾಡ್ ಅ ಗ್ರೇಟ್ ಮೆಮರಿ? ಹೌ ಡಿಡ್ Dr. B.R. Ambedkar and Gandhiji bring revolution in social change? Ambedkar was made the chairman of drafting committee, even not a member of Congress party. Why? How does the poet praise India being developed in industry and technology in the poet The Song of Nation? Why had the inspector visited to Mohan's house, or how did the students leaders manage the protest? Last question, how could Dicky Dolma achieve the great feat even with her hardship? ಅಥವಾ ಅವ್ರ ಕ್ವಶನ್ಸ್ ಇತ್ತು, ಹೌ ಡಿಡ್ ಡಿಕ್ಕಿ ಡೋಲ್ಮಾ ಪ್ರಿಪೇರ್ಡ್ ಹರ್ಸೆಲ್ಫ್ ಫಾರ್ ದ ವೆಂಚರ್ ಅಂತ ಇದೆ. ಸೊ ಈ ಕ್ವಶನ್ ಪೇಪರಲ್ಲಿ ಇರ್ತಕ್ಕಂಥ 2 ಮಾರ್ಕ್ಸ್ ಕ್ವಶನ್ಸ್ ನೋಡಿ. ಹೌ ವಾಸ್ ಸ್ವಾಮಿ ಅಪ್ರಿಸಿಯೇಟೆಡ್ ಫಾರ್ ಈಸ್ ಹೀರೋಯಿಕ್ ಡೆಡ್? ವೈ ಡಿಡ್ ಬಾಲೇಶ್ವರ ಡಿಸ್ಅಗ್ರಿ ಟು ಟೇಕ್ ರೋಮಾ ಟು ಎರೌಲಿ? How can you say that Americans were truthful to Don Anselmo? Ambedkar had a great thirst for books when he was a student. Explain. What are qualities of the poet's grandma do you appreciate? What can you learn from the lesson Narayanapura incident? What makes you think that the students' march was quite different? Next, what can we learn from Dicky Dolma's life? What makes you think that Dolma's life is a girl was sorrowful ಅಂತ ಇದೆ. ಸೊ ಕ್ವಶನ್ಸ್ ರಿಪೀಟ್ ಆಗ್ತಕ್ಕಂಥ ಚಾನ್ಸಸ್ ಇದ್ದಾವೆ, ಪ್ರಿಪ್ರೇಷನ್ ಮಾಡಿಕೊಡ್ರಿ. ನಿಮಗೆ ಆನ್ಸರ್ ಬೇಕಾದ ಕಮೆಂಟ್ ಮಾಡಿ. 3 ಮಾರ್ಕ್ಸ್ ಕ್ವಶನ್ಸ್ದಲ್ಲಿ ಏನಿದೆ ಪ್ರೋಸ್ದಿಂದ ಅಂದರೆ, ನರೇಟ್ ಹೌ ಅ ಕವರ್ಡ್ ಬಾಯ್ ಬಿಕಮ್ ಅ ಹೀರೋ ಓವರ್ ನೈಟ್. ಇನ್ ದ ಪೋಯಮ್ ಐ ಆಮ್ ದ ಲ್ಯಾಂಡ್ ಅದು ಸಮರಿಗಳನ್ನ ಕೇಳಿದರು. ಸೊ ಇಲ್ಲಿನೂ ಕೂಡ ಏನು ಕ್ವಶನ್ಸ್ ಇದೆ ಅಂದರೆ, ನರೇಟ್ ಸ್ವಾಮೀಸ್ ಡ್ರಿಟ್ಫುಲ್ ಎಕ್ಸ್ಪೀರಿಯನ್ಸ್ ವೆನ್ ಹಿ ವಾಸ್ ಅ ಲೇಯಿಂಗ್ ಅಂಡರ್ ದ ಬೆಂಚ್ ಇದೆ. ನೆಕ್ಸ್ಟ್ ಇಲ್ಲಿನೂ ಕೂಡ ಐ ಆಮ್ ದ ಲ್ಯಾಂಡ್ ಅದು ಏನು ಮಾಡಿದಾರಪ್ಪ ಅಂದರೆ ಸಮರಿ ಕೇಳಿದ್ದಾರೆ. ನೋಡ್ಕೊಂಡು ಹೋಗಿ ಐ ಆಮ್ ದ ಲ್ಯಾಂಡ್ ಅದು ಪ್ರಿಪೇರ್ ಆಗಲೇಬೇಕು ನೀವು. 3 ಮಾರ್ಕ್ಸ್ ಬರ್ತದೆ. ಆರ್ ಸಿಗಳನ್ನು ನೋಡ್ರಿ. ಫ್ರಮ್ ದ ಫಸ್ಟ್ ಆಫ್ ದ ಮಂತ್ ಐ ವಿಲ್ ಸ್ಲೀಪ್ ಅಲೋನ್ ಫಾದರ್. ನೆಕ್ಸ್ಟ್ ಇರೋದು, ಮೈ ಸಿಸ್ಟರ್ ಇನ್ ಇಂಜೂರ್ಡ್, ಪ್ಲೀಸ್ ಹೆಲ್ಪ್ ಮೀ ಟೇಕ್ ಹರ್ ಟು ಹಾಸ್ಪಿಟಲ್ ಬಟ್ ನೋ ಒನ್ ಸ್ಟಾಪ್ಡ್. ಐ ಡಿಡ್ ನಾಟ್ ಸೆಲ್ ದೆಮ್ ದ ಟ್ರೀಸ್ ಇನ್ ದ ಆರ್ಚರ್ಡ್. ನರ್ವಸ್ ಐ ಏಟ್ ವುಡ್ ಆಸ್ಕ್ ಡೀಮಿಂಗ್ ಇಟ್ ಮೈ ಟಾಸ್ಕ್ ಅಂತ ಇದೆ. ಇವುಗಳು ಮೋಸ್ಟ್ ಇಂಪಾರ್ಟೆಂಟ್ ಆರ್ ಸಿ ಇತ್ತು. ಈ ಕಡೆ ಇರ್ತಕ್ಕಂಥದ್ದು, ಐ ಆಮ್ ಅ ನ್ಯೂ ಟು ಮುಂಬೈ ಬಟ್ ಐ ಹ್ಯಾವ್ ನೋಟಿಸ್ಡ್ ದಟ್ ಪೀಪಲ್ ಆರ್ ಹಿಯರ್ ಅಫ್ರೇಡ್. He signed the debt and took the money but refused to take more than the amount agreed upon. He hated the newspaper for printing the tiger's story ಅಂತಕ್ಕಂಥದ್ದು ಇದೆ. ನೆಕ್ಸ್ಟ್ ಇಲ್ಲಿರೋದು, ಕ್ಯೂರಲಸ್ ಐ ಸೇಡ್ ಅಂತಕ್ಕಂಥದ್ದು ಇದೆ. ಈ ಸೆಂಟೆನ್ಸ್ಗಳಿಗೆ ಆರ್ ಸಿಗಳನ್ನು ಕೊಟ್ಟಿದ್ರು, ನೋಡ್ಕೊಡ್ರಿ. ಇನ್ನು ನಿಮಗೆ ಪ್ರೊಫೈಲ್ಗಳನ್ನು ಕೊಟ್ಟಿರ್ತಾರೆ, ಅದನ್ನು ಪ್ಯಾರಾಗ್ರಾಫಲ್ಲಿ ಬರೋದು. ಇಟ್ಸ್ ಅ ವೆರಿ ಈಸಿ. ಅವುಗಳನ್ನೇ ಚಿಕ್ಕ ಚಿಕ್ಕ ಸೆಂಟೆನ್ಸಲ್ಲಿ ಮಾಡಿ ಪ್ಯಾರಾಗ್ರಾಫ್ಗಳನ್ನ ಎಡಿಟಿಂಗ್ ಮಾಡಬೇಕು. ರೋಮಾ ತಲ್ರೈಜಾ ಬಗ್ಗೆ ಪ್ರೊಫೈಲ್ ಇದೆ. ಸೊ ಈ ಕಡೆ ಇರ್ತಕ್ಕಂಥದ್ದು ಆರ್ಯನ್ ಬಗ್ಗೆ ಇರ್ತಕ್ಕಂಥ ಪ್ರೊಫೈಲ್ ಇದೆ. ಆಲ್ರೆಡಿ ನಾನು ಒಂದು ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ದೀನಿ, ಅದರಲ್ಲಿ ಇದೆ, ಅದನ್ನು ಚೆನ್ನಾಗಿ ನೋಡ್ಕೊಂಡು ಹೋಗಿ. ನೆಕ್ಸ್ಟ್ ಸ್ಟೋರಿ ಇದೆ ನೋಡಿ. ಇಲ್ಲೇನಿದೆ, ಅ ಕ್ಲಿವರ್ ಎಲಿಫೆಂಟ್ ಬಗ್ಗೆ ಒಂದು ಸ್ಟೋರಿ ಕೊಟ್ಟಿದ್ದಾರೆ. ಕ್ಲೂಸ್ಗಳನ್ನು ತೊಗೊಂಡು ಸ್ಟೋರಿ ಬಿಲ್ಡ್ ಮಾಡಬೇಕು. ಓಕೆ, ಈ ಕಡೆ ಇರ್ತಕ್ಕಂಥ ಸ್ಟೋರಿ ಯಾವುದಿದೆಪ್ಪ ಅಂದರೆ, ಪೂವರ್ ವುಡ್ ಕಟ್ಟರ್ ಬಗ್ಗೆ ಒಂದು ಸ್ಟೋರಿ ಅದ, ಅದನ್ನು ಕೂಡ ತಾವೇನು ಮಾಡಬೇಕಪ್ಪ ಅಂದರೆ ಬರಿಬೇಕು. ಇನ್ನು ನೆಕ್ಸ್ಟ್ ಇರ್ತಕ್ಕಂಥದ್ದು ಪಿಕ್ಚರ್ ಡಿಸ್ಕ್ರಿಪ್ಷನ್ ಮಾಡಬೇಕಾಗಿರ್ತಕ್ಕಂಥದ್ದು. ಈ ಚಿತ್ರ ನೋಡಿ, ಇಲ್ಲಿರ್ತಕ್ಕಂಥದ್ದು ಸನ್ನಿವೇಶಗಳನ್ನು 3 ಸಾಲಿನಲ್ಲಿ ಬರೆದ್ರೆ ಸಾಕು. ಓಕೆ, ಇಲ್ಲಿ ಲೇಕ್ ಇದೆ, ಡಾಗ್ ಇದೆ, ಬಾಯ್ ಇದೆ, ಆಮೇಲೆ ಸಿಟ್ಟಿಂಗ್ ಇದೆ, ಆಮೇಲೆ ಇಲ್ಲಿ ಫಿಶ್ ಸೆಲ್ಲಿಂಗ್ ಇದೆ. ಓಕೆನಾ, ಫಿಶಿಂಗ್ ಮಾಡ್ತಾ ಇದ್ದಾರೆ. ಸೊ ಈ ಚಿತ್ರದಲ್ಲಿ ಇರ್ತಕ್ಕಂಥದ್ದು ಕ್ಲಾಸ್ ರೂಮ್ ಇದೆ. ಓಕೆ, ಕ್ಲಾಸ್ ರೂಮ್ ಇದೆ, ಟೀಚರ್ಸ್ ಅ ಲೆಸನ್, ಸ್ಟೂಡೆಂಟ್ಸ್ ಲಿಸ್ನಿಂಗ್ ದ ಟೀಚರ್ಸ್ ಕ್ಲಾಸ್ ಆಗಿರ್ಬೋದು. ಆಮೇಲೆ ಸೊ ಈ ಥರನಾಗಿರ್ತಕ್ಕಂಥದ್ದು ಬರಿಬೇಕು. ಸಮ್ ಸ್ಟೂಡೆಂಟ್ಸ್ ಆರ್ ಸೀಯಿಂಗ್ ದ ಟೀಚರ್, ಆಮೇಲೆ ಸಮ್ ಆರ್ ವೆರಿ ಲೇಜಿ, ಡಲ್ ಅಂತ ಈ ಥರನಾಗಿ ಕೂಡ ನೀವು ನಿಮಗೆ ತಿಳಿಯುವ ಹಾಗೆ ಕರೆಕ್ಟ್ ಮೀನಿಂಗ್ಫುಲ್ ಸೆಂಟೆನ್ಸಲ್ಲಿ ಡಿಸ್ಕ್ರೈಬ್ಗಳನ್ನು ಮಾಡಿದರೆ 3 ಮಾರ್ಕ್ಸು ಕೊಟ್ಟು. ಇನ್ನು ಈ ಪಿಕ್ಚರ್ ಡಿಸ್ಕ್ರಿಪ್ಷನ್ ಆದ ನಂತರ ನೆಕ್ಸ್ಟ್ ಇರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಕೋಟ್ ಫ್ರಮ್ ಮೆಮರಿ, ಹಾಡುಗಳನ್ನು ಪೂರ್ಣ ಮಾಡೋದು. ದ ಕ್ವಾಲಿಟಿ ಆಫ್ ಮರ್ಸಿದಿಂದ ಹಿಡಿದು ಹಿಮ್ ದಟ್ ಟೇಕ್ಸ್ವರೆಗೆ ಇದೆ. ಇಟ್ ಈಸ್ ಎಂಥ್ರಾನ್ ಹಿಡಿದು ಸೀಸನ್ಸ್ ಜಸ್ಟಿಸ್ವರೆಗೆ ಇಲ್ಲಿ ಕ್ವಶನ್ಸ್ ಕೇಳಿದರೆ ಈ ಕ್ವಶನ್ ಪೇಪರಲ್ಲಿ ಕೂಡ ಸೇಮ್ ಇದೆ. ದ ಕ್ವಾಲಿಟಿಯಿಂದ ಹಿಡಿದು ದ್ಯಾಟ್ ಟೇಕ್ಸು, ಇಟ್ ಈಸ್ ಎಂಥ್ರಾನ್ ಹಿಡಿದು ಜಸ್ಟಿಸ್. 2 ಪ್ಯಾರಾಗ್ರಾಫನ್ನು ಮಾಡಿಕೊಡ್ರಿ. 1 ಪ್ಯಾರಾಗ್ರಾಫ್ ಆದರೂ 100% ಬಂದೇ ಬರ್ತದೆ. ಇನ್ನು ಪ್ಯಾಸೇಜ್ ಇರ್ತದೆ, ಅದನ್ನು ನೋಡಿ ಕೆಳಗಡೆ ಇರ್ತಕ್ಕಂಥ ಕ್ವಶನ್ಸ್ಗಳಿಗೆ ಆನ್ಸರ್ಸ್ ಬರೀಬೇಕು. ಇಟ್ಸ್ ಅ ವೆರಿ ಈಸಿ. ಇನ್ನು ಪದ್ಯ ಭಾಗದಲ್ಲಿ ಕ್ವಶನ್ಸ್ಗಳು ನೋಡೋದಾದರೆ, ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ, ಸಮರಿ ಬ್ರ್ಯಾಪೆಟ್ ಮಾಡ್ಕೊಂಡು ಹೋಗಿ 100% ಬರ್ತದೆ. ಸೊ ಇಲ್ಲಿ ಕೂಡ ಸೇಮ್ ಇದೆ. ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ 100% ಕ್ವಶನ್ಸ್ ಬಂದೇ ಬರ್ತದೆ.
ಐ ಆಮ್ ದ ಲ್ಯಾಂಡ್, ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ, 2ಕ್ಕೆ 2 ಮಾಡಿದ್ರು 7 ಮಾರ್ಕ್ಸ್ ಇಲ್ಲೇ ಆಯಿತು. ಓಕೆನಾ. ಇನ್ನು ಎಸ್ಸೆಗಳಲ್ಲಿ ಟೆರರಿಸಮ್ ಇದೆ, ಮೊಬೈಲ್ ಇದೆ, ಏರ್ ಪೊಲ್ಯೂಷನ್ ಇದೆ. ನೋಡ್ಕೊಡ್ರಿ, ಪೊಲ್ಯೂಷನ್ದಲ್ಲಿ ನಿಮ್ಗೆ ಒಂದಂದ್ರೂ ಬಂದೇ ಬರ್ತದೆ. ಅದು ಏರ್ ಆಗಿರ್ಬೋದು, ವಾಟರ್ ಆಗಿರ್ಬೋದು, ನಾಯ್ಸ್ ಪೊಲ್ಯೂಷನ್ ಆಗಿರ್ಬೋದು, ಅಥವಾ ಪೊಲ್ಯೂಷನ್ ಆಗಿರ್ಬೋದು. ಆಮೇಲೆ ಮೊಬೈಲ್ ಮತ್ತು ಇಂಟರ್ನೆಟ್ ಇಸ್ ದ ವೆರಿ ಇಂಪಾರ್ಟೆಂಟ್. ನಾನು ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ, ನೀವು ನನಗೆ ಕಮೆಂಟ್ ಮಾಡಿದರೆ. ಇಲ್ಲಿನೂ ಕೂಡ ವಾಟರ್ ಪೊಲ್ಯೂಷನ್ ಕೇಳಿದ್ದಾರೆ, ಇಂಟರ್ನೆಟ್ ಇದೆ, ಆಮೇಲೆ ಚಂದ್ರಯಾನ 3 ಅಂತಕ್ಕಂಥದ್ದು ಇದೆ. ಇನ್ನು ಲೆಟರ್ಗಳಲ್ಲಿ ಏನು ಮಾಡ್ತಾರೆ ಅಂದ್ರೆ, ಫಸ್ಟ್ ಒಂದು ಆಫೀಸಿಯಲ್ ಲೆಟರ್ಗಳನ್ನೇ ಕೇಳಿದ್ದಾರೆ, ಆಮೇಲೆ ಒಂದು ಫ್ರೆಂಡ್ಗೆ ಒಂದು ಲೆಟರನ್ನೇ ಕೇಳಿದ್ದಾರೆ. ಇಲ್ಲಿ ಏನು ಕೇಳಿದ್ದಾರೆ ನೀವು ಇಮ್ಯಾಜಿನ್ ಮಾಡ್ಕೋಬೇಕು. ರಾಕೇಶ್ ಸ್ವಪ್ನ, ಜನತಾ ಹೈಸ್ಕೂಲ್ ಹಾನಗಲ್ಲ. ಸೊ ಒಂದು ಲೆಟರ್ ಬರಿಬೇಕಾಗಿತ್ತು. ಎಡಿಟರ್ ಟು ದ ಡೈಲಿ ನ್ಯೂಸ್ ಪೇಪರ್, ಬ್ಯಾಡ್ ಮೇಂಟೆನೆನ್ಸ್ ಆಫ್ ಡ್ರೈನೇಜ್ ನಿಯರ್ ಬೈ ಅವರ್ ಸ್ಕೂಲ್ ಅಂತ ಇದೆ. ನೆಕ್ಸ್ಟ್ ರೈಟ್ ಅ ಲೆಟರ್ ಟು ಅವರ್ ಫ್ರೆಂಡ್ ಅಬೌಟ್ ಸೆಲೆಬ್ರೇಷನ್ ಆಫ್ ಗಣೇಶ ಚತುರ್ಥಿ ಇನ್ ಯುವರ್ ಸ್ಕೂಲ್ ಅಂತ ಇದೆ. ಈ ಕ್ವಶನ್ ಪೇಪರಲ್ಲಿ ನೋಡಿದರೆ ಇಮ್ಯಾಜಿನ್ ಮಾಡ್ಕೋಬೇಕು. ಪಲ್ಲವಿ ಪ್ರವೀಣ, ಗವರ್ಮೆಂಟ್ ಹೈಸ್ಕೂಲ್ ಹೊನ್ನಳ್ಳಿ. ರೈಟ್ ಅ ಲೆಟರ್ ಟು ಯುವರ್ ಫಾದರ್ ಅಬೌಟ್ ಯುವರ್ ಪರ್ಫಾರ್ಮೆನ್ಸ್ ಇನ್ ಫಾರ್ಮರ್ ಟು ಅಸೆಸ್ಮೆಂಟ್ 2. ಅಥವಾ ಆಫೀಸಿಯಲ್ ಲೆಟರ್ ಕೇಳಿದ್ದಾರೆ, ರೈಟ್ ಅ ಲೆಟರ್ ಟು ದ ಮುನ್ಸಿಪಲ್ ಆಫೀಸರ್ ಟು ಪ್ರೊವೈಡ್ ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಇನ್ ಯುವರ್ ಏರಿಯಾ ಅಂತ ಕೇಳಿದ್ದಾರೆ. 5 ಮಾರ್ಕ್ಸ್ಗೆ ಕ್ವಶನ್ಸ್ ಇದೆ. ಇಷ್ಟು 10th ನಾನು ಏನೆಲ್ಲ ಇಂಪಾರ್ಟೆಂಟ್ ಅಂತ ಹೇಳಿದ್ದೀನೆಲ್ಲ ನೋಡ್ಕೊಂಡು ಹೋಗಿ. ಖಂಡಿತವಾಗಿ ಒಂದು 50 ಮಾರ್ಕ್ಸ್ ಕ್ವಶನ್ಸ್ಗಳು ನಿಮ್ಮ ಕ್ವಶನ್ ಪೇಪರಲ್ಲಿ ಬರ್ತಾವೆ. ನಿಮಗೆ ಆನ್ಸರ್ಸ್ ಬೇಕಾದರೆ ಕಮೆಂಟ್ ಮಾಡಿ, ಖಂಡಿತವಾಗಿ ನಾನು ಆನ್ಸರ್ಸ್ಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಪ್ರೊವೈಡ್ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ಬಾಯ್.